ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶರೇಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ದಿನ ನಾನು ವೈಕುಂಠ ಏಕಾದಶಿ ದಿವಸದ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ನಾವು ಮನೆಯಲ್ಲಿ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರನೇ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಯೂಶ್ವಲಿ ಬೆಳಗ್ಗಿನ ಜಾವ ಅಥವಾ ಈ ಸಾಯಂಕಾಲ ಹೋದರೆ ತುಂಬಾ ರಶ್ ಇರುತ್ತಲ್ವ, ಹಾಗಾಗಿ ನಾವು ಒಂದು 11 ಗಂಟೆ ಸಮಯ ಬಂದಿದ್ವಿ. ಆದ್ರೂ ಜನ ಏನು ಕಮ್ಮಿ ಇರಲಿಲ್ಲ, ಹಾಗಾಗಿ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡಿದ್ವಿ. 50 ರುಪೀಸ್ ಒಬ್ರಿಗೆ, ಆ್ಯಂಡ್ ಇದಕ್ಕೆ ಸಪ್ರೇಟ್ ಲೈನ್ ಇತ್ತು. ಆ್ಯಂಡ್ ನಮಗೆ ದರ್ಶನ ಕೂಡ ಚೆನ್ನಾಗೇ ಆಯಿತು, ಬೇಗನೆ ಆಯಿತು. ಆ್ಯಂಡ್ ನನಗೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಸ್ವಲ್ಪ ದರ್ಶನ ಆಗಿದ್ದನ್ನ ಒಂಚೂರು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ಹಾಗೆ ಖುಷಿ ಆಯಿತು. ನಾವಿವಾಗ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀವಿ. ಈಗ ಈವ್ನಿಂಗ್ ಟೈಮ್ ಸ್ವಲ್ಪ ಬೋರ್ ಆಗ್ತಾಯಿತ್ತು ಮನೆಯಲ್ಲಿ, ಹಾಗಾಗಿ ನಾವು ಮಯೂರ ಬೇಕ್ರಿಗೆ ಬಂದಿದ್ದೀವಿ. ಇಲ್ಲಿ ಚಾಟ್ ಸಿಗುತ್ತೆ, ಮತ್ತು ಪೇಸ್ಟ್ರೀಸ್, ಬ್ರೆಡ್, ಬಿಸ್ಕೆಟ್ಸ್ ಎಲ್ಲನೂ ಸಿಗುತ್ತೆ. ಸೊ ಯೂಶ್ವಲಿ ನಾವು ಇಲ್ಲೇ ಬಂದು ಚಾಟ್ಸ್ ಎಲ್ಲ ತಿನ್ನೋದು. ನಮ್ಮ ಮನೆಯಿಂದ ಹಾರ್ಡ್ಲಿ 2 to 3 ಮಿನಿಟ್ಸ್ ಅಷ್ಟೇ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಚಾಟ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ಇಲ್ಲಿ ತುಂಬ ಕ್ಲೀನಾಗಿ ಹೈಜೀನಿಕ್ಕಾಗಿ ಮಾಡ್ತಾರೆ, ಹಾಗಾಗಿ ನಾನು ಈ ಪ್ಲೇಸ್ನ ಯಾವಾಗಲೂ ಪ್ರಿಫರ್ ಮಾಡೋದು. ನಾವು ಪಾನಿಪುರಿ ತೊಗೊಂಡ್ವಿ, ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಆಲ್ ಟೈಮ್ ಫೇವ್ರೆಟ್ ಮಸಾಲ ಪುರಿ. ಸೊ ಯಾವಾಗ ಹೋದರೂ ಏನೇ ತೊಗೊಂಡ್ರು ಇದನ್ನ ಮಾತ್ರ ನಾನು ಮಿಸ್ಸೇ ಮಾಡಲ್ಲ. ಮಸಾಲ ಪುರಿ ಅಂತೂ ನನಗೆ ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿ ಬಾದಾಮ್ ಹಾಲು ಕೂಡ ಸಿಗುತ್ತೆ. ಸೊ ಎಲ್ಲ ಇವಾಗ ತಿಂದ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನರ್ಸರಿಗೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ, ಮನೇಲಿ ಕೂಡ ಸಾಕಷ್ಟು ಗಿಡಗಳಿದೆ. ಆದರೂ ಕೂಡ ಈ ಥರ ಏನಾದರೂ ಒಂದು ಹೊಸ ಗಿಡ ತೊಗೊಂಬರೋಣ, ಒಂದು ಆ್ಯಡ್ ಮಾಡ್ತಾ ಇರೋಣ ಅಂತ ತುಂಬ ಆಸೆ ಆಗುತ್ತೆ. ಹಾಗಾಗಿ ಇವತ್ತು ನರ್ಸರಿಗೆ ಬಂದಿದ್ವಿ. ಸೊ ಇವತ್ತು ನಾನು 1-2 ದಾಸವಾಳ ಗಿಡನ ತೊಗೊಂಡೆ. ಅಂದರೆ ಆ ಕಲರ್ ಇರಲಿಲ್ಲ ನನ್ನ ಹತ್ರ, ಲೈಟ್ ಪಿಂಕ್ ಕಲರು. ಸೊ ಹಾಗಾಗಿ ಅದನ್ನು ಮತ್ತು ಆರೆಂಜ್ ಕಲರ್ ದಾಸವಾಳನ ತೊಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ನೆಕ್ಸ್ಟು ಸಂಕ್ರಾಂತಿ ದಿವಸ ನಾವು ಸಿಂಪಲ್ಲಾಗಿಯೇ ಹಬ್ಬ ಆಚರಿಸಿದ್ವಿ. ಬಟ್ ಈ ಗಾಳಿಪಟ ಬಿಡೋದು ಒಂಥರ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಒಂಥರ ಖುಷಿ ಅಲ್ವಾ ನಮಗೆ, ಗಾಳಿಪಟ ಹಾರಿಸೋದು ಅಂದರೆ. ಸೊ ಅದೊಂಥರ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಎಳ್ಳು ಬೆಲ್ಲ ಎಲ್ಲ ತಿಂದ್ಕೊಂಡು ಸಿಂಪಲ್ಲಾಗಿ ಹಬ್ಬ ಆಚರಿಸಿದ್ವಿ. ಆ್ಯಂಡ್ ಈ ಗಾಳಿಪಟನ ಮಿಸ್ಸೇ ಮಾಡೋಂಗಿಲ್ಲ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಗಾಳಿಪಟ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಕೊನೆಗೆ ತುಂಬ ಸಮಯದ ನಂತರ ಟ್ರೈ ಮಾಡಿ ಗಾಳಿಪಟ ಚೆನ್ನಾಗಿ ಹಾರಿತು, ಹಾಗಾಗಿ ಅದ್ರ ಕ್ಲಿಪ್ಪಿಂಗ್ ಕೂಡ ನಿಮಗೆ ತೋರಿಸೋಣ ಅಂತ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಹಬ್ಬ ಆಚರಿಸಿರ್ತೀರ ಅಂತ. ಸೊ ಈ ವ್ಲಾಗಲ್ಲಿ ಅಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.